ಸ್ಟಾಪ್. ಒಂದು 5 ಮಿನಿಟ್ಸ್ ಟೈಮ್ ಇದ್ದರೆ ಈ ಫುಲ್ ರೀಲ್ಸ್ ನೋಡ್ತೀರಾ? ನಾನು ರೀಸೆಂಟಾಗಿ ಒಂದು ಮೂವಿ ಇಂಟರ್ವ್ಯೂ ನೋಡಿದೆ. ಅದರಲ್ಲಿ ಏನಿದೆ ಅಂತಂದರೆ, ಹೊಸ ಹೀರೋ ಮೂವಿ ಚೆನ್ನಾಗಿದೆ, ಬಟ್ ಥಿಯೇಟರ್ಗೆ ಯಾರು ಹೋಗಿ ನೋಡ್ತಿಲ್ಲ ಅನ್ನೋದೇ ಒಂದು ಪ್ರಾಬ್ಲಮ್. ನಾನು ಹೇಳೋದೇನೆಂದರೆ, ಇವಾಗ ಫೇಮಸ್ ಆಗಿರೋ ಹೀರೋಗಳ ಮೂವಿನ ಚೆನ್ನಾಗಿಲ್ಲದೇ ಇದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಹೀರೋ ಮೂವಿ ಅಂತೇಳಿ ನಾವು ಸಪೋರ್ಟ್ ಮಾಡ್ತೀವಿ. ಅದೇ ಹೊಸ ಆ್ಯಕ್ಟರ್ಸ್ಗಳಿಗೆ ನಾವು ಯಾಕೆ ಅವಕಾಶ ಕೊಡಲ್ಲ, ಯಾಕೆ ನಾವು ಸಪೋರ್ಟ್ ಮಾಡಲ್ಲ? ಇದೇ ಥರ ಆಗ್ತಾಯಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ಹೀರೋನೂ ಬೆಳೆಯಲ್ಲ. ಹೀರೋ ಒಂದೇ ಅಲ್ಲ, ಯಾವ ಆ್ಯಕ್ಟರ್ ಸಹ ಬೆಳೆಯಲ್ಲ. ನಾವು ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಬಟ್ ಅವ್ರ ಮನಸ್ಸಿಗೆ ನೋವಾಗೋ ಥರ ನಾವು ಯಾಕೆ ಮಾತಾಡಬೇಕು? ಯಾವುದೇ ಮನುಷ್ಯನ ಕೆಲಸದ ಬಗ್ಗೆ ಮಾತಾಡೋ ಹಕ್ಕು ನಮಗಿರಲ್ಲ. ಅವನು ಯಾವುದೇ ಕೆಲಸ ಮಾಡ್ತಾಯಿದ್ರು ಅವನ ಜೀವನಕ್ಕೋಸ್ಕರ ಮಾಡ್ತಾನೆ. ಅದ್ರ ಬಗ್ಗೆ ಮಾತಾಡೋ ಹಕ್ಕು ಯಾವನಿಗೂ ಇರಲ್ಲ. ಒಂದು ಮೂವಿ ತೆಗಿಯೋಕೆ ಎಷ್ಟೋ ಜನ ಕಷ್ಟಪಟ್ಟಿರ್ತಾರೆ, ಎಷ್ಟೋ ಇನ್ವೆಸ್ಟ್ ಮಾಡಿರ್ತಾರೆ. ನಾವು ಮೂವಿ ನೋಡದೇ ಇದ್ರೂ ಪರವಾಗಿಲ್ಲ, ಬಟ್ ಅವ್ರ ಮನಸ್ಸಿಗೆ ನೋವಾಗೋ ಥರ ನಾವು ಯಾವತ್ತೂ ಮಾತಾಡಬಾರ್ದು. ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸ್ತೀವಿ, ಮತ್ತೆ ಯಾರು ಬೆಳೆಸ್ತಾರೆ? ಬೇರೆ ಇಂಡಸ್ಟ್ರಿಯವ್ರು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ? ಇಲ್ಲ ಅಲ್ವಾ? ನನಗೆ ಗೊತ್ತು, ನಮ್ಮ ಹೀರೋಗಳ ಮೂವಿಗೆ ದುಡ್ಡು ಖರ್ಚು ಮಾಡಿ ಹೋಗಬೇಕು ಅನಿಸುತ್ತೆ, ಥಿಯೇಟ್ರಿಗೆ ಹೋಗಿ ನೋಡಬೇಕು ಅನಿಸುತ್ತೆ. ಅದೊಂದು ಪೋಸ್ಟ್ರ್ ಬಿಟ್ಟರೆ ಸಾಕು, ನಮಗೆ ಈ ಮೂವಿ ಯಾವಾಗ ಬರುತ್ತಂತ ವೇಟ್ ಮಾಡ್ತಿರ್ತೀವಿ. ಅದೇ ಫ್ರೆಶರ್ಸ್ನ ಮೂವಿಗೆ ನಾನು ಹಾಗೆ ಮಾಡಿ ಅಂತ ಹೇಳಲ್ಲ. ನೀವು ಹೋಗದೇ ಇದ್ರೂ ಪರವಾಗಿಲ್ಲ, ಬಟ್ ಕೆಟ್ಟದಾಗಿ ಮಾತಾಡಬಾರ್ದು ಯಾವತ್ತು. ಅವ್ರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಬೇಕು. ಅದೇ ಅವ್ರ ಜಾಗದಲ್ಲಿ ನಾವಿದ್ದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಲ್ವಾ? ನಿಮಗೆ ಹೀರೋ ಇಷ್ಟ ಆಗದಿದ್ರೂ ಮೂವಿ ಇಷ್ಟ ಆಗ್ಬೋದಲ್ಲ. ಮುಂದೊಂದು ದಿನ ಆ ಹೀರೋನೇ ನಿಮ್ಗೆ ಇಷ್ಟ ಆಗ್ಬೋದಲ್ಲ. ನೀವು ಇವಾಗ ಅವನ್ನ ಸಪೋರ್ಟ್ ಮಾಡಿದರೆ ಅವನೊಂದು ಸೆಲೆಬ್ರಿಟಿ ಆಗೇ ಆಗ್ತಾನೆ ಅಲ್ವಾ? ನಾನು ಇಷ್ಟೇ ಹೇಳೋದು, ಇದ್ರ ಮೇಲೆ ನಿಮ್ಮ ಇಷ್ಟ. ಲಾಸ್ಟು ನಾನು ಆ ಮೂವಿ ನೋಡಿದ್ದೀನಿ. ಆಮೇಲೆ ನನಗೆಲ್ಲ ಕೇಳಬೇಡಿ ಮೂವಿ ನೋಡಿದ್ದೀರಾ ನೀವು ಅಂತ. ನಾನು ನೋಡಿದ್ದೀನಿ, ನನಗೆ ಆ ಮೂವಿ ಇಷ್ಟನೂ ಆಗಿದೆ. ನಾನು ಚೆನ್ನಾಗಿರೋದಕ್ಕೆ ಹೇಳ್ತಾ ಇರೋದು, ಇಲ್ಲಾಂದರೆ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಲಾಸ್ಟ್ ಒಂದು ಮಾತು, ಅವ್ರು ಬೇರೆಯವ್ರ ಮಕ್ಕಳಾಗಿರ್ಬೋದು, ಅದನ್ನು ನಾವು ಮರೆತು ನಮ್ಮ ಕನ್ನಡದವರು, ನಮ್ಮ ಸಹೋದರರಿಂದ ನಾವು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು.